ವಿಮಾನದಲ್ಲಿ ಶೈಕ್ಷಣಿಕ ಪ್ರವಾಸ, ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದು ನಿಂತ ಮುತ್ತಿಗೆಪುರ ಸರ್ಕಾರಿ ಶಾಲೆ. ಮುತ್ತಿಗೆಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೈಕ್ಷಣಿಕ ಸಾಧನೆ ಹಾಗೂ ಸೌಲಭ್ಯಗಳ ಮೂಲಕ ಖಾಸಗಿ ಶಾಲೆಗಳಿಗೆ ಸವಾಲು ಹಾಕುವಂತ ಕಾರ್ಯ ಮಾಡಿ ಜಿಲ್ಲೆಯಾದ್ಯಂತ ಗಮನ ಸೆಳೆದಿದೆ. ಶಾಲೆಯ ವಿದ್ಯಾರ್ಥಿಗಳು ಇತ್ತೀಚೆಗೆ ವಿಮಾನದಲ್ಲಿ ಶೈಕ್ಷಣಿಕ ಪ್ರವಾಸ ಕೈಗೊಂಡಿದ್ದು, ಸರ್ಕಾರಿ ಶಾಲಾ ಮಕ್ಕಳಿಗೆ ಇದೇ ಮೊದಲ ಬಾರಿಗೆ ವಿಮಾನ ಪ್ರಯಾಣದ ಅವಕಾಶ ದೊರಕಿರುವುದು ವಿಶೇಷವಾಗಿದೆ. ಈ ಶಾಲೆಯ ವೈಶಿಷ್ಟ್ಯವೇನೆಂದರೆ, ಖಾಸಗಿ ಶಾಲೆಗಳಲ್ಲಿ ದೊರೆಯುವಂತಹ ಗುಣಮಟ್ಟದ ಶಿಕ್ಷಣ, ಶೈಕ್ಷಣಿಕ ಸೌಲಭ್ಯಗಳು ಮತ್ತು ಸಂಸ್ಕೃತಿಪೂರ್ಣ ವಾತಾವರಣವನ್ನು ಸರ್ಕಾರಿ ಶಾಲೆಯಲ್ಲೇ ಒದಗಿಸಲಾಗುತ್ತಿದೆ. ಇದರಿಂದ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿಮಾನದಲ್ಲಿ ಪ್ರಯಾಣಿಸುವ ಅವಕಾಶ ಕಲ್ಪಿಸುವಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ, ಎಸ್ಡಿಎಂಸಿ ಸದಸ್ಯರು, ದಾನಿಗಳು ಹಾಗೂ ಶಾಲಾ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಸಹಕಾರ ಮತ್ತು ಸಮರ್ಪಿತ ಪ್ರಯತ್ನಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಪ್ರವಾಸಕ್ಕೆ ಹೊರಟಿರುವ ಶಾಲಾ ಮಕ್ಕಳ ಸಂತಸಕ್ಕೆ ಮಿತಿ ಇರಲಿಲ್ಲ. ವಿಮಾನ ಪ್ರಯಾಣದ ಅನುಭವವು ಮಕ್ಕಳಲ್ಲಿ ಹೊಸ ಉತ್ಸಾಹ, ಆತ್ಮವಿಶ್ವಾಸ ಹಾಗೂ ಭವಿಷ್ಯದ ಕನಸುಗಳನ್ನು ಬೆಳೆಸುವಲ್ಲಿ ಸಹಕಾರಿಯಾಗಲಿದೆ ಎಂದು ಶಿಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಎಂದರೆ ಅಸಡ್ಡೆ ಮನೋಭಾವ ಹೊಂದಿರುವವರಿಗೆ ಉತ್ತರವಾಗಿ ದಾನಿಗಳ ಸಹಕಾರದಿಂದ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಿ ಈ ಶಾಲೆ ಇಡೀ ರಾಜ್ಯವೇ ಹೆಮ್ಮೆ ಪಡುವಂತಹ ಮಾದರಿಯಾಗಿ ಹೊರಹೊಮ್ಮಿದೆ. ಮುತ್ತಿಗೆಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಈ ಸಾಧನೆ ಸರ್ಕಾರಿ ಶಾಲೆಗಳ ಶಕ್ತಿಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಗ್ಗೆ, ಎನ್ಕೆಎಸ್ ಟಿವಿ4 ಮೂಡಿಗೆರೆ. ನಮಸ್ತೆ. ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತಿಗೆಪುರ ವತಿಯಿಂದ ನಮ್ಮ ವಿಮಾನಯಾನದ ಮೂಲಕ ಪ್ರವಾಸವನ್ನು ಮಕ್ಕಳನ್ನ ಕರ್ಕೊಂಡು, ಸರ್ಕಾರಿ ಶಾಲೆಯ ಮಕ್ಕಳನ್ನು ಕರ್ಕೊಂಡು 32 ಮಕ್ಕಳನ್ನ ಪ್ರವಾಸವನ್ನು ಹೋಗ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮ, ಒಂದು ವಿಮಾನಯಾನದ ಒಂದು ಕಾರ್ಯಕ್ರಮವನ್ನು ಪ್ರವಾಸದ ರೂಪದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಅಪರೂಪದ ಒಂದು ಪ್ರಸಂಗ. ಹಾಗಾಗಿ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮುತ್ತಿಗೆಪುರದಲ್ಲಿ ನಡೀತಾ ಇದೆ. ಇದನ್ನು ನಾನು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷನಾಗಿ ಇದನ್ನು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೀನಿ. ಹಾಗೆ ಮಕ್ಕಳಿಗೆ ಹಾಗೂ ಶಾಲಾ ಶಿಕ್ಷಕರಿಗೆ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಸರ್ಕಾರಿ ಶಾಲೆಯಲ್ಲಿ ಏರ್ಪಾಡು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಡೆಯುವಂತಾಗಲಿ. ಹಾಗೆ ಸರ್ಕಾರಿ ಶಾಲಾ ಮಕ್ಕಳು ಕೂಡ ಇದಕ್ಕೆ ಅರ್ಹರಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಅವರು ತಮ್ಮ ಜೀವನದಲ್ಲೂ ಕೂಡ ವಿಮಾನಯಾನ ಮಾಡುವಂತಹ ಒಂದು ಮಟ್ಟಕ್ಕೆ ಏರಲಿ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಉದ್ಯೋಗವನ್ನು ಪಡೆದು ಒಂದು ಹೆಚ್ಚಿನ ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ಈ ಒಂದು ವಿಮಾನಯಾನ ಪ್ರವಾಸ ಒಂದು ಉದಾಹರಣೆ ಆಗುತ್ತೆ, ಅವರಿಗೆ ಮೋಟಿವೇಶನ್ ಆಗುತ್ತೆ, ಪ್ರೇರಣೆ ಆಗುತ್ತೆ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಜೊತೆಗೆ ಇಂಥ ಕಾರ್ಯಕ್ಕೆ ಸಹಕರಿಸಿದಂಥ ಸರ್ವರಿಗೂ ಕೂಡ ನಾನು ನಮ್ಮ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಂಜಿತಾ ಡಿ. ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ನನ್ನ ಒಂದು ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ತಿಗೆಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಮಾನದ ಮೂಲಕ ನಮ್ಮ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಇದು ತುಂಬ ಖುಷಿಯಾದ ವಿಚಾರ. ಬಹುಜನದ ಒಂದು ಆಸೆ ಆಗಿರುತ್ತೆ. ಈಗ ನಾನು ಓದ್ತಾ ಇರಬೇಕಾದ್ರೆ, ಚಿಕ್ಕವಳಿರ್ಬೇಕಾದ್ರೆ ನನಗೂ ಅನಿಸಿತ್ತು ನಾನು ವಿಮಾನದ ಮೂಲಕ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಬೇಕು ಅಂತ. ಬಟ್ ಸರ್ಕಾರಿ ಶಾಲೆಯಲ್ಲಿ ನಾನು ಓದುತ್ತಾ ಇರೋದ್ರಿಂದ ನನಗೆ ಯಾವುದೇ ರೀತಿಯ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಇದು ತುಂಬ ಖುಷಿಯಾದ ವಿಚಾರ. ಈ ಒಂದು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗ್ತಿರುವಂತಹ ಎಲ್ಲ ಮಕ್ಕಳಿಗೂ ನಾನು ಶುಭ ಹಾರೈಸ್ತಾ ಇದ್ದೀನಿ. ಹ್ಯಾಪಿ ಜರ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಶೈಕ್ಷಣಿಕ ಪ್ರವಾಸದಿಂದ ಉಳಿದಂಥ ಶಾಲೆಗಳು ಈ ಒಂದು ಎಚ್ಚೆತ್ಕೊಳ್ಬೇಕು ಅಂತ ಹೇಳಿದರೆ, ಈಗ ಕೆಲವೊಂದು ಶಾಲೆಗಳಲ್ಲಿ ಬರೀ ಓದು ಬರಹ ಇದರಲ್ಲೇ ಮುಳುಗೋಗಿರುತ್ತೆ. ಬಟ್ ಮಕ್ಕಳಿಗೂ ಕೂಡ ಈ ಒಂದು ಶೈಕ್ಷಣಿಕ ಪ್ರವಾಸಕ್ಕೆ ನಾವು ಉತ್ತೇಜನ ಕೊಡೋದ್ರಿಂದ ಮಕ್ಕಳು ಅವರ ಒಂದು ಆಸೆ ಏನಿದೆ ಅದನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅನುಭವಿಸೋದಕ್ಕೆ ಅವರು ಖುಷಿ ಪಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ವಿಮಾನದ ಮೂಲಕ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗೋದಕ್ಕೆ ಯಾರ್ಯಾರು ಸಹಕಾರ ನೀಡಿದ್ದಾರೆ, ನಮ್ಮ ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಸದಸ್ಯರುಗಳು, ಅದೇ ರೀತಿ ನಮ್ಮ PDO ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಶೈಕ್ಷಣಿಕ ಪ್ರವಾಸಕ್ಕೆ ದಾನಿಗಳಾದವರು, ಅದೇ ರೀತಿ ಈ ಒಂದು SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು, ಅದೇ ರೀತಿ ಈ ಒಂದು ಸಾಹಸವನ್ನು ಮಾಡಿರುವಂತಹ ಮುಖ್ಯ ಶಿಕ್ಷಕರು ಹಾಗೂ ಅವರ ಒಂದು ಸಹ ಶಿಕ್ಷಕರ ತಂಡ ಆಗಿರ್ಬೋದು, ಪ್ರತಿಯೊಬ್ಬರ ಕೊಡುಗೆ ಮುಂಚೂಣಿಯಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಮೂಲಕ ಶುಭ ಹಾರೈಸ್ತಿದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಮಧುಕುಮಾರ್ ಅಂತ. ಮಾಜಿ SDMC ಅಧ್ಯಕ್ಷರು ಮುತ್ತಿಗೆಪುರ.
ಸೊ ಇವತ್ತೇನು ಮಕ್ಕಳಿಗೆ ಒಂದು ಸರ್ಕಾರಿ ಶಾಲೆ ವತಿಯಿಂದ ಏರ್ ಟೂರ್ ಅಂತ ಹೊಸ ಪ್ರಯತ್ನವನ್ನು ಮಾಡಿದ್ವಿ. ಸೊ ಅದಕ್ಕೆ ಸಹಕರಿಸಿದಂಥ ಪೋಷಕರಿಂದ, ದಾನಿಗಳರಿಂದ, ಶಿಕ್ಷಕರಿಂದ ಹಾಗೂ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇದೇ ಥರ ಮಕ್ಕಳನ್ನ ಹೊಸ ಥರ ಏನಾರು ಒಂದು ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ನಮಗೆ ಹೊಳೆದಿದ್ದು ಮಕ್ಕಳನ್ನು ಒಂದು ಏರ್ ಟೂರ್ ಮಾಡಿಸ್ಬೇಕು ಅಂತ. ಯಾಕಂದರೆ ಸರ್ಕಾರಿ ಶಾಲೆ ಮಕ್ಕಳನ್ನ ಏರ್ ಟೂರ್ ಕರ್ಕೊಂಡೋಗೋದೇ ಒಂದು ಯಕ್ಷ ಪ್ರಶ್ನೆ ಆಗಿರುತ್ತೆ. ಯಾಕಂದರೆ ಪ್ರೈವೇಟ್ ಸ್ಕೂಲಲ್ಲಿ ಇದನ್ನು ಮಾರ್ಕೆಟಿಂಗ್ ಸ್ಕಿಲ್ ಆಗಿ ಮಾಡಿಕೊಂಡು ಅವ್ರಿಗೆ ಅಡ್ಮಿಷನ್ಗೋಸ್ಕರ ಮಾಡ್ತಾ ಹೋಗ್ತಾರೆ. ಬಟ್ ಯಾಕೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ನಾವು ನಮ್ಮೆಲ್ಲ SDMC ತಂಡದ ವತಿಯಿಂದ ಅವ್ರನ್ನೆಲ್ಲ ಮೀಟಿಂಗ್ ಮಾಡಿದಾಗ ಅದ್ರ ಜೊತೆಗೆ ನಮ್ಮ ಪಂಚಾಯತಿ ವತಿಯಿಂದನೂ ನಾವೆಲ್ಲ ಅಪ್ರೂವಲ್ ತೊಗೊಂಡು ನಮ್ಮ ಶಾಸಕರ ಹತ್ರ ಮಾತಾಡಿದಾಗ ಅವ್ರಿಗೆ ಖುಷಿಪಟ್ಟರು. ಅದೇ ಥರ ಇಲಾಖೆ ವತಿಯಿಂದನೂ ಕೇಳಿ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ತೊಗೊಂಡಾಗ ಅವರು ಸಹ ಉತ್ತಮ ರೀತಿಯಲ್ಲಿ ರೆಸ್ಪಾನ್ಸ್ ಕೊಟ್ಟು ಪರ್ಮಿಷನ್ ಕೊಟ್ಟರು. ಅದೇ ಥರ ನಾವು ಎಲ್ಲ ಮಕ್ಕಳನ್ನ ದಾನಿಗಳಿಂದ ಅಮೌಂಟ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಪೇರೆಂಟ್ಸ್ಗಳು ಸಾಥ್ ಕೊಟ್ಟು ಅದ್ರ ಜೊತೆಗೆ SDMC ತಂಡ ಹಾಗೂ ಶಿಕ್ಷಕರೊಂದವರೆಲ್ಲ ಸೇರಿ ಅಮೌಂಟ್ ಹಾಕ್ಬಿಟ್ಟು ಮಕ್ಕಳನ್ನು ಶಿವಮೊಗ್ಗದಿಂದ ಬೆಂಗಳೂರಿಗೆ ಫ್ಲೈಟಲ್ಲಿ ಪ್ರಯಾಣ ಮಾಡೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆಲ್ಲರಿಗೂ ಕಾರಣಕರ್ತರ ಎಲ್ರಿಗೂ ಸಹೋದರಿಗಳಿಗೆ ನನ್ನ ಪರವಾಗಿ ಹಾಗೂ ನಮ್ಮ SDMC ತಂಡದ ಪರವಾಗಿ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಜೋರು ಮಾತಾಡು. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸ್ಕೂಲಿನ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ಗೇಪುರ. ಇವತ್ತು ನಾವು ಫ್ಲೈಟಲ್ಲಿ ಪ್ರವಾಸ ಹೋಗ್ತಿದ್ದೀವಿ. ನಮಗೆ ತುಂಬ ಖುಷಿ ಆಗ್ತಿದೆ. ಪೊಲೀಸರಿಂದ ತುಂಬ ಹೆಲ್ಪ್ ಮಾಡಿದ್ದಾರೆ. ಪೊಲೀಸರು ಎಲ್ಲ ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗದಿಂದ ಬೆಂಗಳೂರು ಫ್ಲೈಟಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ವಿಮಾನಸೌಧ ಎಲ್ಲ ನೋಡಿಕೊಂಡು ಮತ್ತೆ ಬರ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಇದು ಚಿಕ್ಕಮಗಳೂರಲ್ಲೇ ಫಸ್ಟ್ ಟೈಮ್ ಹೋಗ್ತಿರೋದು ಸರ್ಕಾರಿ ಶಾಲೆ. ತುಂಬ ಖುಷಿ ಆಗ್ತಿದೆ. ಇವತ್ತು ಪೊಲೀಸರಿಗೆ ತುಂಬ ಆಸೆ ಇತ್ತು ಇಲ್ಲಿ ಕರ್ಕೊಂಡು ಹೋಗ್ಬೇಕಂತ ನಮ್ಮನ್ನೆಲ್ಲ. ಇವತ್ತು ಆ ಆಸೆ ಪೂರ್ಣಗೊಳಿಸ್ತಿದೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಹಾಯ್ ಗೈಸ್, ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ವಿಮಾನ ಪ್ರವಾಸ ಹೊರಟಿದ್ದೀವಿ. ನಾವು ಇವತ್ತು ಶಿವಮೊಗ್ಗದಿಂದ ಬ್ಯಾಂಗ್ಳೂರ್ ಇರ್ತಿದ್ದೀವಿ. ಇದು ನಮ್ಮ ಹೆಮ್ಮೆ. ಯಾವ ಸ್ಕೂಲಲ್ಲಿ ಈ ಥರ ಇಲ್ಲ. ಈ ಸ್ಕೂಲಲ್ಲಿ ಸಿಕ್ಕಿದೆ. ನಮ್ಮ ಚಿಕ್ಕ ವಯಸ್ಸಿದೆ. ಫ್ಲೈಟಲ್ಲಿ ಹೋಗಿ ಶಿವಮೊಗ್ಗದಿಂದ ಬ್ಯಾಂಗ್ಳೂರಿಗೆ ಹೋಗಿ ಬರ್ತಿದ್ದೀವಿ. ನನಗೆ ತುಂಬ ಖುಷಿ ಆಗ್ತಿದೆ. ಯಾವ ಸ್ಕೂಲಲ್ಲಿಲ್ಲ. ಈ ಸ್ಕೂಲಲ್ಲಿ ಫ್ಲೈಟ್ ಟೂರ್ ಸಿಕ್ಕಕ್ಕೆ ನಾವು ಪುಣ್ಯ ಮಾಡಿರಬೇಕು. ಥ್ಯಾಂಕ್ ಯು. ಖಂಡಿತವಾಗಿಯೂ ಸರ್. ಈಗ ಇದೊಂದು ಸರ್ಕಾರಿ ಶಾಲೆ ಅಂದರೆ ನಿಮ್ಗೆ ಗೊತ್ತಿದೆ, ಅಲ್ಲಿ ಇರುವಂತಹ ಮಕ್ಕಳು ಸಾಮಾನ್ಯವಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳೇ ಶಾಲೆಗೆ ಬರ್ತಾ ಇರುವಂಥದ್ದು. ಅಂಥದ್ರಲ್ಲೂ ನಾವು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂದರೆ ಅದು ನಮಗೆ ದಾನಿಗಳು ಹಾಗೆ ನಮ್ಮ ಪೋಷಕರು ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಇದು ವಿಮಾನಯಾನದ ಮುಖಾಂತರ ನಾವು ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ತಾ ಇರುವಂಥದ್ದು ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ನನಗೆ ತುಂಬ ಹೆಮ್ಮೆಯನ್ನು ತರುವಂತಹ ವಿಷಯ ಆಗಿದೆ ಸರ್. ಎಷ್ಟು ಜನ ಸ್ಟೂಡೆಂಟ್ ಹೊರಟಿದ್ದಾರೆ? 32 ಜನ ಸ್ಟೂಡೆಂಟ್ಸ್ಗಳು ಹೊರಟಿದ್ದಾರೆ. ಇದಕ್ಕೆ ಸಹಕಾರವನ್ನು ನಮ್ಮ ಶಿಕ್ಷಕರು, ಶಾಲಾ ಅಭಿವೃದ್ಧಿ ಸಮಿತಿ, ಹಾಗೆ ದಾನಿಗಳು, ಪೋಷಕರು ಇವರೆಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು.